ಕರ್ನಾಟಕ ಭಾಗ 3 ಭಾಗ ಆಗ್ತಕ್ಕಂಥದ್ದು ಬರೆದಿದೆ. ಅದೇ ರೀತಿಯಾಗಿ ಭಾರತ ದೇಶ 2 ಭಾಗ ಆಗುವಂಥದ್ದು ಬರೆದಿದೆ. ಇಂಥದ್ದೆಲ್ಲ ಬರೆದಿರ್ತಕ್ಕಂಥ ರಹಸ್ಯಗಳೇ ಈ ಭವಿಷ್ಯಮಾಲಿಕ 2. ಅದನ್ನು ಕಾಶಿನಾಥ್ ಮಿಶ್ರಾಜಿ ಅವರು ಪುನರ್ಜನ್ಮಿತರಾಗಿರೋದ್ರಿಂದ ಅವರು ಈ ಲೋಕ ಕಲ್ಯಾಣಾರ್ಥವಾಗಿ ಇಡೀ ಭೂಮಂಡಲಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಅಂದರೆ ಅವರು ಆಜ್ಞೆ ಬಂದು ಕೃಷ್ಣ ಪರಮಾತ್ಮ ಅನಂತ ಮಾಧವನ ಹುಟ್ಟಿದ್ದಾನೆ. ಈಗ ಅವನಿಗೆ 17 ವಯಸ್ಸು, ಅಮ್ಮನವರಿಗೆ 16 ವಯಸ್ಸಿಂದ ಮಹಾಲಕ್ಷ್ಮಿ ಆದಿಶಕ್ತಿಯಾಗಿ ಹುಟ್ಟಿರ್ತಕ್ಕಂಥವ್ಳು. ಸೊ ಇದು ಒರಿಸ್ಸಾಯಿಂದ 45 ಕಿಲೋಮೀಟರ್ ದೂರ, ಭುವನೇಶ್ವರಿಂದ 65 ಕಿಲೋಮೀಟರ್ ದೂರದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥದ್ದು. ನಮಗೆ ಕಲಿಯುಗ ಅಂತ್ಯಕಾಲಕ್ಕೆ ಗೊತ್ತಾಗೋದು ಯಾವಾಗಂದರೆ 2032 ಅಷ್ಟೊತ್ತು ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಈ ಧರ್ಮ ಸಂಸ್ಕಾರ ನಡೆಯೋಕ್ಕೋಸ್ಕರ ಇವತ್ತು ರೂಪರೇಖೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಿ ಆ 2ನೇ ಎಡಿಷನ್ ಬಿಡುಗಡೆ ಮಾಡೋಕ್ಕೆ ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ. ಸೊ ದಕ್ಷಿಣಕ್ಕೆ ಬಂದಿರತಕ್ಕಂಥ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರಿಗೆ ತುಂಬ ಧನ್ಯವಾದಗಳು. ನಮಗಿಂಥ ಅವಧೂತವಾಗಿರ್ತಕ್ಕಂಥ ವ್ಯಕ್ತಿ ನಮಗೆ ಭಗವಂತನ ಜೊತೆ ಸಾನ್ನಿಧ್ಯವನ್ನು ಹೊಂದಿಕೊಂಡು ಅವರು ಸ್ವತಃ ನೋಡಿರತಕ್ಕಂಥವ್ರು. ನಮಗೆ ಯಾರೋ ಏನೋ ಕೇಳಿ ಮಾಡಿರೋದಲ್ಲ ಇದು. ಆಮೇಲೆ ನಾನು ಕೆಲವು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲನೂ ಒಪ್ಕೊಂಡು ಹೋಗಲ್ಲ ನಾನು. ಸಾಧ್ಯವಾಗಿ ಎಲ್ಲಿ ಸತ್ಯ ಇರುತ್ತೋ ಧರ್ಮ ಇರುತ್ತೋ ಹಾಗೆ. ಸೊ ಇವರ ನಮ್ಮ ಒಂದು ಬಾಂಧವ್ಯ ಒಂದು ಸುಮಾರು 10 ವರ್ಷದಿಂದ ನಾವೆಲ್ಲ ಹೋಗಿ ಬರ್ತಾ ಇರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಸಂತರ ಒಂದು ಸಮ್ಮೇಳನ ನಡೀತು. ಅದಾದ ಮೇಲೆ ಇರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಏನು ಕುಂಭಮೇಳ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಅವರು ದಕ್ಷ ಬ್ರಹ್ಮ ಪ್ರಜಾಪತಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅದೇ ರೀತಿ ಯೋಗಿ ಆದಿತ್ಯನಾಥ್ ಅವರು ಈ ಕುಂಭಮೇಳವನ್ನು ಜಗತ್ ಪ್ರಸಿದ್ಧಿ ಆಗುತ್ತೆ ಅಂತ ಅದು ಕೂಡ ಭವಿಷ್ಯಮಾಲಿಕೆಯಲ್ಲಿ ನಿರೂಪಣೆ ಆಗಿದೆ. ಸೊ ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಅಷ್ಟು ಜನನ ಒಂದು ಸತ್ಯನಾರಾಯಣ ಪೂಜೆಯನ್ನು ಕಾಪಾಡೋ ಕಷ್ಟ. ಯೋಗಿ ಆದಿತ್ಯನಾಥ್ ಅವರು ಯೋಗಿಯಾಗಿ ಬಂದಿರತಕ್ಕಂಥವ್ರು. ಸೊ ಇವರಿಬ್ಬರು ಒಂದು ಅವಧೂತರಾಗಿರ್ತಕ್ಕಂಥವ್ರು. ಇವತ್ತು ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಧರ್ಮ ಸಂಸ್ಕಾರವಾಗಿ ಎಲ್ಲೆಲ್ಲಲ್ಲಿ ಎಲ್ಲರೂ ಧರ್ಮಾತ್ಮರು ಪುನರಪಿ ಜನಂ ಎಂದರೋ ಮಹಾನುಭಾವರು ಅಂತ ಪುನರಪಿ ಜನನಂ ಪುನರಪಿ ಮರಣಂ ಅವರವ್ರು ಮತ್ತೆ ಬಂದು ಅವರವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಭಾರತ ರಕ್ಷಣೆಗೆ ಒಳ್ಳೆ ವಿಶೇಷವಾಗಿರೋ ಇವತ್ತು ಪ್ರೈಮ್ ಮಿನಿಸ್ಟರ್ ಹಿ ವಿಲ್ ಬಿ ದಿ 12th ಅಂದರೆ 12 ವರ್ಷ ಮಾತ್ರ ಅವರು ಜಗತ್ತನ್ನು ಆಳ್ತಾರೆ. ನೆಕ್ಸ್ಟ್ ಸನ್ಯಾಸ ಯೋಗ ಅಥವಾ ವಿಶೇಷವಾಗಿರ್ತಕ್ಕಂಥ ಸ್ಥಾನಪಲ್ಟನ್ನು ಮಾಡಿಬಿಡ್ತಾರೆ ನರೇಂದ್ರ ಮೋದಿಯವರು. ಸೊ ಅವರು ಟೋಟಲಿ 5 years ಇರ್ತಾರೆ ಅಷ್ಟನ್ನೇ ಇಲ್ಲ, ಅದೇ ದ್ವಾದಶ ಭುಕ್ತಿ 12 ವರ್ಷನೇ ಇರ್ತಾರೆ ಅಂತಲೇ ಇರೋದು. ಸೊ ಈ ಸಲ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವೆಲ್ಲರೂ ಏನು ಅಂದರೆ ಕೃಷ್ಣ ಪರಮಾತ್ಮನ ಆಜ್ಞೆ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಒಂದು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದೀವಿ. ಇದಕ್ಕೆ ಅಶೋಕ್ ರೇವಣ್ಕರ್ ಆಗಲಿ, ಪರಿಸರ ಚಂದ್ರು ಅವರಾಗಲಿ ಇವ್ರ ಜೊತೆ ರೂಪರೇಖೆ ಹುಟ್ಕೊಂಡಿರೋ ದಕ್ಷಿಣಕ್ಕೆ ಇವರು ಅಷ್ಟು ಮಾತ್ರ ಬಂದು ಇವತ್ತು ಕಾರ್ಯಕ್ರಮ ಮಾಡಿಕೊಡ್ತಾರೆ. ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರಿಗೆ ತುಂಬ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಅನಂತ ಮಾಧವನ ಈ ಭಗವಂತನ ಹೆಸರು ಕಲಿಯುಗ ಅಂತ್ಯಕಾಲಕ್ಕೆ ಯಾರ್ಯಾರು ಹೇಗಿರಬೇಕು ಅಂದರೆ 3 ಪರಿಪಾಲನೆ ಮಾಡಬೇಕು. ಒಂದು ತಂದೆ ತಾಯಿನ ಚೆನ್ನಾಗಿ ನೋಡಬೇಕು, ಗೋ ಸಂರಕ್ಷಣೆ ಚೆನ್ನಾಗಿ ಮಾಡಬೇಕು, ಮಾಧವ ವಿಶೇಷವಾಗಿರ್ತಕ್ಕ ಸಂಕೀರ್ತನೆಗಳನ್ನ ಇವರು ಮಾಧವ ಪ್ರಯಾಣಗಳನ್ನ ಮಾಡ್ಕೋಬೇಕು. ಆ ಮಂತ್ರ ಇದೆಲ್ಲ ವಿಶೇಷವಾಗಿದೆ, ಅದನ್ನೆಲ್ಲ ಅವ್ರವ್ರ ಕೈಯಲ್ಲಿ ಅವ್ರು ಮಾಡಿಕೊಂಡ್ರೆ ಭಾಳ ಉತ್ತಮ. ಈ 3 ಯಾರು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಧರ್ಮವಾಗಿರೋಂಥ ಅವಕಾಶ ಆಗುತ್ತೆ.